ಜಗತ್ತನ್ನೇ ಬೆಚ್ಚಿ ಬೀಳಿಸಿ ಕೋಟ್ಯಾಂತರ ಜನರ ಬಲಿ ಪಡೆದಿದ್ದ ಕೊರೋನಾ ಆತಂಕ ಮತ್ತೆ ಶುರುವಾಗಿದೆ. ಹೌದು, ಇನ್ನು ಮುಂದೆ ಕೋವಿಡ್ ಕಾಟ ಇರಲ್ಲ ಅಂತ ನಿರಾಳರಾಗ್ತಿದ್ದ ಹೊತ್ತಲ್ಲೇ ಈ ಮಹಾಮಾರಿಯ ಹೊಸ ರೂಪಾಂತರಿ ವೈರಸ್ ದೇಶಕ್ಕೆ ಕಾಲಿಟ್ಟಿದೆ. ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳು ದಿಢೀರ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿವೆ. ದೇಶದಲ್ಲಿ ಕೇರಳದ ನಂತರ ಅತಿ ಹೆಚ್ಚು ಆಕ್ಟಿವ್ ಕೇಸಸ್ ನಮ್ಮ ಕರ್ನಾಟಕದಲ್ಲಿ ವರದಿಯಾಗಿದ್ದು ಆತಂಕದ ಛಾಯೆ ಉಂಟಾಗಿದೆ. ಅಷ್ಟಕ್ಕೂ ಯಾವುದು ಈ ಹೊಸ ರೂಪಾಂತರಿ ವೈರಸ್, ಇದೆಷ್ಟು ಡೇಂಜರಸ್, ಮುನ್ನೆಚ್ಚರಿಕೆಯ ಕ್ರಮಗಳೇನು ಎಲ್ಲವನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಮತ್ತೆ ಶುರುವಾಯಿತು ಕೊರೋನಾ ಕಂಟಕ. ಕೇರಳದಲ್ಲಿ ಸಕ್ರಿಯ ಪ್ರಕರಣಗಳು ಹೆಚ್ಚಳ. ನೆರೆ ರಾಜ್ಯವಾಗಿರೋ ನಮ್ಮ ಕರ್ನಾಟಕಕ್ಕೂ ಆತಂಕದ ಛಾಯೆ. ಕೋವಿಡ್-19ಗೆ ಕಾರಣವಾಗುವ ವೈರಸ್ನ ಹೊಸ ರೂಪಾಂತರಿ ಮತ್ತೆ ಕೇರಳದಲ್ಲಿ ಕಂಡುಬಂದಿದ್ದು ಆತಂಕ ಮನೆ ಮಾಡಿದೆ. ದಿನದಿಂದ ದಿನಕ್ಕೆ ಕೇರಳದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತ ವೆಬ್ ಪೋರ್ಟಲ್ನ ಅಂಕಿ ಅಂಶಗಳ ಪ್ರಕಾರ ದೇಶದಲ್ಲಿ ಶುಕ್ರವಾರ 237 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ದೇಶದಲ್ಲಿ ಒಟ್ಟು 1296 ಸಕ್ರಿಯ ಪ್ರಕರಣಗಳಿವೆ. ಇಲ್ಲಿಯವರೆಗೆ ದೇಶದಲ್ಲಿ ಒಟ್ಟು 5,33,310 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ದೇಶದಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳ ಪೈಕಿ 90ರಷ್ಟು ಹೊಸ ಕೋವಿಡ್ ಪ್ರಕರಣಗಳು ಕೇರಳದಲ್ಲೇ ದಾಖಲಾಗಿದೆ. ದೇಶದ 1296 ಸಕ್ರಿಯ ಪ್ರಕರಣಗಳ ಪೈಕಿ 1144 ಪ್ರಕರಣಗಳು ಕೇರಳದಲ್ಲೇ ವರದಿಯಾಗಿವೆ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗ್ತಿದ್ದು ಕರ್ನಾಟಕದ ಗಡಿ ಭಾಗದಲ್ಲೂ ಆತಂಕ ಹೆಚ್ಚಾಗಿದೆ. ಕೇರಳದ ನಂತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಕ್ರಿಯ ಕೊರೋನಾ ಪ್ರಕರಣಗಳಿವೆ. ಕರ್ನಾಟಕದಲ್ಲಿ 50 ಸಕ್ರಿಯ ಪ್ರಕರಣಗಳಿದ್ದು ಕೇರಳದ ನಂತರ ಹೆಚ್ಚಿನ ಆಕ್ಟಿವ್ ಕೇಸಸ್ ಇರೋ ರಾಜ್ಯವಾಗಿದೆ. ಅದರಲ್ಲೂ ಕೇರಳಕ್ಕೆ ನೆರೆ ರಾಜ್ಯವಾಗಿರೋ ಕರ್ನಾಟಕಕ್ಕೆ ಆತಂಕದ ಛಾಯೆ ಆವರಿಸಿದೆ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ಗೆ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ರು. ಇನ್ನು ಅನೇಕರು ತಮ್ಮ ಕುಟುಂಬವನ್ನೇ ಕಳೆದುಕೊಂಡು ಅನಾಥರಾದರು. ಅಲ್ಲದೆ ಇನ್ನೇನು ಕೊರೋನಾ ಹೋಯ್ತಪ್ಪ ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಹೊಸ ರೂಪಾಂತರದ ರೂಪದಲ್ಲಿ ಆಗಾಗ್ಗೆ ಈ ಕೊರೋನಾ ಕಾಡುತ್ತಲೇ ಇದೆ. ಆಗ್ನೇಯ ಏಷ್ಯಾದ ಸಿಂಗಾಪುರ್, ಮಲೇಷಿಯಾ ಹಾಗೂ ಇಂಡೋನೇಷ್ಯಾದಂತಹ ಹಲವಾರು ದೇಶಗಳು ಕೊರೋನಾ ಪ್ರಕರಣಗಳಲ್ಲಿ ದಾಖಲೆಯ ಸಂಖ್ಯೆಯನ್ನ ವರದಿ ಮಾಡುತ್ತಿರುವ ಸಮಯದಲ್ಲಿ ಕೇರಳದಲ್ಲಿ ಸಹ ಕೊರೋನಾ ವೈರಸ್ ಪ್ರಕರಣ ಏರಿಕೆಯಾಗಿರೋದು ಕಂಡುಬಂದಿದೆ. ಏನಿದು JN1? ತಜ್ಞರು ಹೇಳೋದೇನು? ಇದೆಷ್ಟು ಡೇಂಜರ್? ಓಮಿಕ್ರಾನ್ನ ಹೊಸ ರೂಪಾಂತರ JN1 ಕೇರಳದಲ್ಲಿ ಕಂಡುಬಂದಿದ್ದು ಇದರಿಂದ ಕೋವಿಡ್ನ ಹೊಸ ಭಯ ಹೆಚ್ಚಾಗಿದೆ. ಆದರೆ ಈ ರೂಪಾಂತರ ಆಕ್ರಮಣಕಾರಿಯಾಗಿಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಆದರೆ ಎಚ್ಚರಿಕೆಯಿಂದಿರೋದು ಉತ್ತಮ ಅಂತ ಅವರು ಒತ್ತಿ ಹೇಳಿದ್ದಾರೆ. ಇದೀಗ ಪತ್ತೆಯಾಗ್ತಿರೋ ಸೋಂಕು ಕೋವಿಡ್ನ ಸಬ್ ವೇರಿಯಂಟ್ JN1 ಎಂದು ದೃಢಪಟ್ಟಿರೋದ್ರಿಂದ ಇದು ಅಪಾಯಕಾರಿಯಲ್ಲ ಹಾಗೂ ಸಾವುಗಳು ಕಡಿಮೆ ಎನ್ನಲಾಗಿದ್ದು ಹೀಗಾಗಿ ಇದನ್ನು ನಿರ್ವಹಿಸಬೇಕಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ. ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಲೇ ಇದ್ದರೆ ಸರ್ಕಾರವು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರ್ಬಂಧಗಳು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ವಿಧಿಸಬೇಕಾಗತ್ತೆ ಅಂತ ಹೇಳಲಾಗಿದೆ. ಕೇವಲ 1 ತಿಂಗಳಲ್ಲಿ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು 33ರಿಂದ 1144ಕ್ಕೆ ಏರಿಕೆಯಾಗಿದ್ದು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಕೊರೋನಾ ಎಂಬ ಹೆಸರನ್ನ ನಾವೆಲ್ಲ ಮರೀತಾ ಬಂದಿದ್ವಿ. ಈ 1 ವರ್ಷ ಅಂತೂ ಸ್ವಲ್ಪ ಹಾಯಾಗಿ ಇದ್ವಿ. ಕೊರೋನಾ ಎಂಬ ಮಹಾಮಾರಿ ಕಾಟ ಇನ್ನಿರಲ್ಲ ಎಂದು ಖುಷಿಯಲ್ಲಿರುವಾಗಲೇ ಮತ್ತೆ ಕೊರೋನಾ ಭೀತಿ ಆವರಿಸಿದೆ. 2009ರಲ್ಲಿ ಬಂದಂತೆಯೇ ಈ ವರ್ಷವೂ ಡಿಸೆಂಬರ್ನಲ್ಲಿಯೇ ಈ ಭೀತಿ ಶುರುವಾಗಿದೆ. ಕೊರೋನಾದ ಹಲವಾರು ರೂಪಾಂತರಗಳನ್ನು ನೋಡಿದ್ದೇವೆ. ಅವುಗಳಲ್ಲಿ ಡೆಲ್ಟಾ ರೂಪಾಂತರ ತುಂಬಾನೇ ನಷ್ಟವನ್ನು ಉಂಟು ಮಾಡಿತ್ತು. ಈ ಅವಧಿಯಲ್ಲಿ ಹಲವಾರು ಸಾವು ನೋವುಗಳು ಉಂಟಾಯಿತು. ಜನರು ಆರ್ಥಿಕವಾಗಿ ಮಾನಸಿಕವಾಗಿ ತುಂಬಾ ಸಂಕಷ್ಟ ಅನುಭವಿಸಿದ್ರು. 2022ರಿಂದ ಕೊರೋನಾ ಹಾವಳಿ ಸ್ವಲ್ಪ ಕಡಿಮೆಯಾಗುತ್ತಾ ಬಂತು. 2023ರಲ್ಲಿ ನಾವು ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವನ್ನ ಸಂಪೂರ್ಣ ಮರೆತಿದ್ವಿ. ಆದರೆ ಈ ವರ್ಷದ ಕೊನೆಯಲ್ಲಿ ಮತ್ತೆ ಕೊರೋನಾ ಭೀತಿ ಶುರುವಾಗಿದೆ. JN1 ಕೋವಿಡ್-19 ರೂಪಾಂತರ ವೈರಸ್ ವಿಶ್ವದೆಲ್ಲೆಡೆ ಹೆಚ್ಚಾಗ್ತಿದೆ. ಹಾಗಾಗಿ ಭಾರತದಲ್ಲಿಯೂ ಈ ಕುರಿತು ಎಚ್ಚರಿಕೆ ವಹಿಸಬೇಕಾಗಿದೆ. ಓಮಿಕ್ರಾನ್ನ ರೂಪಾಂತರವಾಗಿರೋ ಈ ಕೋವಿಡ್ ಭಾರತದಲ್ಲಿ ಮತ್ತೊಮ್ಮೆ ಅಪಾಯವನ್ನು ಸೃಷ್ಟಿಸೋ ಎಲ್ಲಾ ಸಾಧ್ಯತೆಗಳಿರೋದ್ರಿಂದ ಸರ್ಕಾರ ಹಾಗೂ ಜನರು ಈ ಕುರಿತು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿದೆ. ಕೋವಿಡ್-19 ಆರೋಗ್ಯ ತಜ್ಞರ ಪ್ರಕಾರ JN1 ಕೋವಿಡ್-19 ಲಕ್ಷಣಗಳಂದ್ರೆ ಜ್ವರ, ಕೆಮ್ಮು, ಸುಸ್ತು, ಮೂಗು ಕಟ್ಟೋದು, ಶೀತ, ಬೇಧಿ, ತಲೆನೋವು.
ಆರೋಗ್ಯ ತಜ್ಞರ ಪ್ರಕಾರ ಇದುವರೆಗೆ ಈ ಕೋವಿಡ್ ರೂಪಾಂತರದಿಂದ ಯಾವುದೇ ಹೊಸ ರೋಗ ಲಕ್ಷಣಗಳು ಕಂಡುಬಂದಿಲ್ಲ. ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಈ ಕುರಿತು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿದೆ. ಕೆಲವರಲ್ಲಿ ಅಲರ್ಜಿ ಸಮಸ್ಯೆ ಕಂಡು ಬರಬಹುದು. ಈ ರೀತಿಯ ಲಕ್ಷಣಗಳು ಕಂಡು ಬಂದ್ರೆ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಿ. ಕೊರೋನಾವನ್ನ ಹೇಗೆ ನಿಯಂತ್ರಿಸಬೇಕು ಎಂದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಬಾರಿ ಕೊರೋನಾ ತಡೆಗಟ್ಟಲು ಈ ಹಿಂದೆ ಮಾಡಿದ ಉಪಾಯಗಳನ್ನೇ ಮಾಡೋದು ಒಳ್ಳೆಯದು. ಮತ್ತೆ ಮಾಸ್ಕ್ ಧರಿಸಿ, ಅದರಲ್ಲೂ ಚಳಿಗಾಲ ಜನರು ಗುಂಪಿನಲ್ಲಿ ಪ್ರಯಾಣ ಮಾಡುವಾಗ ಮಾಸ್ಕ್ ಧರಿಸಿ. ಡಬಲ್ ಮಾಸ್ಕ್ ಕೂಡ ಧರಿಸಬಹುದು. ಸ್ಯಾನಿಟೈಸರ್ ಬಳಸಿ. ಸಾಧ್ಯವಾದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಆಫೀಸಿನಲ್ಲಿ ಎಸಿ ರೂಮ್ಗಿಂತ ಗಾಳಿ ಚೆನ್ನಾಗಿ ಓಡಾಡುವಂತೆ ಇದ್ರೆ ಒಳ್ಳೆಯದು. ಕೆಮ್ಮು, ಶೀತ, ಜ್ವರವಿದ್ದರೆ ಮನೆಯಲ್ಲಿಯೇ ರೆಸ್ಟ್ ಮಾಡಿ. ಹೊರಗಡೆ ಓಡಾಡಬೇಡಿ. ಮನೆಯಲ್ಲಿಯೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಅಂದ್ರೆ ಮಕ್ಕಳು, ಗರ್ಭಿಣಿ, ವಯಸ್ಸಾದವರು ಇದ್ರೆ ಅವರಿಂದ ಅಂತರ ಕಾಯ್ದುಕೊಳ್ಳಿ. ಮತ್ತೊಮ್ಮೆ ಕೊರೋನಾ ಸಂಕಷ್ಟಕ್ಕೆ ಒಳಗಾಗೋದು ಬೇಡ. ಹೀಗಾಗಿ ಎಲ್ಲಾ ರೀತಿಯಲ್ಲಿಯೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.